ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಶ್ಮಿಕಾ ವಿಜಯ್ ಮದುವೆಯ ಅಸಲಿ ಕಹಾನಿ ಏನು, 5 ಕೋಟಿ ಒಡವೆ, 136 ಕೋಟಿಯ ಆಸ್ತಿ, ಇದ್ರ ಬಗ್ಗೆ ವಿವರ ತಿಳ್ಕೊಳ್ಳೋಣ ಬನ್ನಿ. ಅರಮನೆಯಲ್ಲಿ ಅದ್ದೂರಿ ಮದುವೆ ನಡೆಯಿತು. ಫೆಬ್ರವರಿ 26, 2006 ರಾಜಸ್ಥಾನದ ಉದಯಪುರದಲ್ಲಿರುವ ITC ಮೊಮೆಂಟಸ್ ರೆಸಾರ್ಟ್ನಲ್ಲಿ ಇಷ್ಟಾರು ಜೋಡಿ ಹಸೆಮಣೆ ಹೇರಿದ್ದಾರೆ. ಬೆಳಗ್ಗೆ ತೆಲುಗು ಸಂಪ್ರದಾಯದಂತೆ ತಾಳಿ ಕಟ್ಟಿದ ವಿಜಯಿ ಸಂಜೆ ಕೊಡವ ಸಂಪ್ರದಾಯದಂತೆ ರಶ್ಮಿಕಾ ಜೊತೆ ಹೆಜ್ಜೆ ಹಾಕಿದ್ದಾರೆ. 5 ಕೋಟಿ ರೂಪಾಯಿಯ ಚಿನ್ನದ ಒಡವೆಗಳು. ಈ ಮದುವೆಯಲ್ಲಿ ಹೈಲೈಟ್ ಅಂದರೆ ಅವ್ರು ಧರಿಸಿದ 3 kg ಶುದ್ಧ ಚಿನ್ನದ ಒಡವೆಗಳು. ಹೈದರಾಬಾದ್ನ ಫೇಮಸ್ ಜ್ಯುವೆಲರಿ. ಬರೋಬ್ಬರಿ 10 ತಿಂಗಳು ಶ್ರಮಪಟ್ಟು ಈ ಒಡವೆಗಳನ್ನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ವಿಜಯ್ ಮೈ ಮೇಲೆ ಸುಮಾರು 2 kg ಚಿನ್ನದ ಕಾಸಿನ ಸರ, ಭುಜಕೀರ್ತಿ ಇತ್ತು. ಮತ್ತು ರಶ್ಮಿಕಾ ಧರಿಸಿದ ಎಂಗೇಜ್ಮೆಂಟ್ ರಿಂಗ್ಗೆ 22 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಹಾಗೆ ಮತ್ತು ಸಂಜೆ ಕೊಡಗಿನ ಸ್ಪೆಷಲ್ ಊಟನೂ ಮಾಡಿದ್ರಂತೆ. ದಕ್ಷಿಣ ಕನ್ನಡದ ಶೈಲಿಯಲ್ಲಿತ್ತು ಅಂತಲೂ ಹೇಳ್ತಾರೆ. ಹಾಗೆ ನಾನ್ ವೆಜ್ ಊಟನೂ ಇತ್ತು ಅಂತ ಹೇಳಲಾಗಿದೆ. ಇಲ್ಲಿ ಆಸ್ತಿ ಲೆಕ್ಕಾಚಾರ ಹಾಕಿದ್ರೆ ಯಾರು ಹೆಚ್ಚು ಶ್ರೀಮಂತರು? ಈ ಜೋಡಿ ಒಟ್ಟು ಆಸ್ತಿ ಸುಮಾರು 130 ಕೋಟಿ ರೂಪಾಯಿ. ವಿಜಯ್ ದೇವರಕೊಂಡ ಸುಮಾರು 70 ಕೋಟಿ ಆಸ್ತಿ ಹೊಂದಿದ್ದರೆ ರಶ್ಮಿಕಾ ಮಂದಣ್ಣ 66 ಕೋಟಿ ಆಸ್ತಿ ಒಡತಿ. ವಿಜಯ್ ದೇವರಕೊಂಡ ಒಂದು ಕಾಲದಲ್ಲಿ 500 ರೂಪಾಯಿಗಾಗಿ ಕಷ್ಟಪಡ್ತಿದ್ರು. ಆದರೆ ಇಂದು 30 ಕೋಟಿಯ ಪ್ರೈವೇಟ್ ಜೆಟ್ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಹಾಗೆ ಇವ್ರದ್ದು 6 ವರ್ಷಗಳ ಸೀಕ್ರೆಟ್ ಲವ್ ಸ್ಟೋರಿ. 2018 ಗೀತಾ ಗೋವಿಂದಂ ಸಿನಿಮಾದಿಂದಲೇ ಇವರ ಪ್ರೀತಿ ಶುರುವಾಗಿದೆ. ಬರೋಬ್ಬರಿ 6 ವರ್ಷ ಕಾಲ ಇವರು ನಾವು ಜಸ್ಟ್ ಫ್ರೆಂಡ್ಸ್ ಅಂತಲೇ ಸುಳ್ಳು ಹೇಳ್ಕೊಂಡು ಬಂದಿದ್ದರು. ಏನಂದರೆ ಇಲ್ಲಿ ರಶ್ಮಿಕಾ ಮುಂಚೆನೇ ಒಂದು ಸತಿ ರಿಷಬ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಆಗಿ ನಿಂತೋಗಿತ್ತು. ಹಾಗಾಗಿ ಅವಳು ಮತ್ತೆ ಇನ್ನೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೀಕ್ರೆಟಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ 2025 ಎಂಗೇಜ್ಮೆಂಟ್ ಮಾಡಿಕೊಂಡು ಅಧಿಕೃತವಾಗಿ ಒಂದಾಗಿದ್ದಾರೆ. ಇದು ಇವ್ರದ ಪ್ರೇಮ ಕಹಾನಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಕಿರಿಕ್ ಪಾರ್ಟಿ ಸಿನಿಮಾ ಆದಮೇಲೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ. ಆದರೆ ಎಂಗೇಜ್ಮೆಂಟನ್ನು ಇಬ್ಬರು ಮುರ್ಕೊತಾರೆ. ಮುಂದೆ ಮತ್ತಿನ್ನೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ವಿಷಯನ ರಶ್ಮಿಕಾ ಅವರು ಸೀಕ್ರೆಟಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಕೆಲವು ಮೂಲಗಳಿಂದ ತಿಳಿಸಿದ್ದಾರೆ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.